ಸೊ ಇದೆಲ್ಲದರ ಮಧ್ಯದಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆ ಕಾನ್ಫಿಡೆನ್ಸೇ ಕಾಣಿಸ್ತಾ ಇಲ್ಲ. ಏನೋ ಒಂಥರ ಇದರಲ್ಲಿ ಮಾತನಾಡ್ತಾ ಇದ್ದಂಗಿದೆ. ಎಲ್ಲೋ ಐತಾ ಕಾನ್ಫಿಡೆನ್ಸ್ ಅನ್ನೋದು. ಇನ್ನು ಇವರಿಬ್ಬರನ್ನು ಕೂಡ ಈಗ ಸರಿಪಡಿಸ್ಬೇಕಲ್ಲ, ಹಾಗಾಗಿ ಈಗ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡ್ತಾ ಇದ್ದಾರಂತೆ. ನವೆಂಬರ್ 29ಕ್ಕೆ ದೆಹಲಿಯಲ್ಲಿ ರಾಹುಲ್ ಸಮ್ಮುಖದಲ್ಲಿ ಮಾತುಕತೆ ಆಗೋದು ಫೈನಲ್ ಆಗ್ತಾ ಇದೆ ಅಂತಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಕೆಲ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಹೈಕಮಾಂಡ್ ಎಂಟ್ರಿ ಮೂಲಕ ತೆರೆ ಬೀಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರೋದು. ಇಬ್ಬರನ್ನೂ ಒಟ್ಟಿಗೆ ಕೂರಿಸ್ಬಿಟ್ಟು ಸಂಧಾನಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಬಹುತೇಕ ನವೆಂಬರ್ 29ಕ್ಕೆ ಸಂಧಾನದ ಮಾತುಕತೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಇಬ್ಬರಿಗೂ ಕೂಡ ದೆಹಲಿಗೆ ಬುಲಾವನ್ನ ಎಐಸಿ ಕೊಡೋಕೆ ಈಗ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಅನ್ನುವಂಥದ್ದು. ದೆಹಲಿಗೆ ಹೋಗಿ ತಲುಪಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿರುವಂಥ ಮಾತಿನ ವೈಖರಿ ಹಾಗಿತ್ತು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ಬಹಳ ಅಚ್ಚರಿದಾಯಕವಾಗಿ ಕಾಣಿಸ್ಕೊಳ್ತಾ ಇರೋದು 20ನೇ ತಾರೀಕಿಗೆ ಇದೆಲ್ಲವೂ ಕೂಡ ಆರಂಭವಾಯಿತು. 29ನೇ ತಾರೀಕಿಗೆ ಅಂದ್ರೆ ಒಂದು ವಾರದಲ್ಲೇನೆ ಹೈಕಮಾಂಡ್ನ ಮಂಡಿ ಊರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರ ಅಂತ ಕರಿಬಹುದಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಬಿಹಾರ ಚುನಾವಣೆಯ ಸೋಲಿನ ಆತ್ಮಾವಲೋಕನ ಮತ್ತು ಸೋಲಿನ ಶಾಕ್ನಿಂದ ಕಾಂಗ್ರೆಸ್ ಹೈಕಮಾಂಡ್ ಹೊರಬಂದಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಇದು ಡಿಲೇ ಆಗ್ಬೋದು, ಡಿಸೆಂಬರ್ ಜನವರಿಯನ್ನು ತಲುಪ್ಬೋದು ಅನ್ನೋ ವಿಚಾರಗಳು ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ ವಲಯದೊಳಗಡೆ ನಡೀತಾ ಇತ್ತು. ಆದರೆ ಅದಕ್ಕೆ ಒಂದಷ್ಟು ವೇಗವನ್ನು ಕೊಟ್ಟಂಥದ್ದು ಶಾಸಕರ ಡೆಲ್ಲಿ ಪೆರೇಡ್. ಇವರು ನೇರವಾಗಿ ಹೋದ್ರೋ ಅಥವಾ ಇಲ್ಲ ಬೇರೆ ಬೇರೆ ರೀತಿಯ ಕ್ಲೈಮ್ ಮಾಡಿಕೊಂಡ್ರೂ ಕೂಡ ಒಂದು ಟೀಮ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಒಂದು ಟೀಮ್ ಶಾಸಕರ ಗುಂಪು ಏನು ಡೆಲ್ಲಿಗೆ ತಲುಪ್ತು, ಆಗಲೇ ಇದು ಕಾವನ್ನು ಪಡೆದುಕೊಳ್ಳೋಕ್ಕೆ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿತು. ತದನಂತರ ಎಲ್ಲೋ ಒಂದು ಕಡೆ ಟೀಮ್ ಮೇಲೆ ಟೀಮ್ ಅಂದರೆ ಒಂದು ರೀತಿಯಲ್ಲಿ ಆ ಟೀಮ್ಗಳನ್ನ 3 ದಿನ 4 ದಿನ ಬಿಟ್ಟು ಹೋಗೋದಕ್ಕೂ ಕೂಡ ಪ್ಲಾನ್ ಮಾಡ್ದಂಗೆ ಕಾಣ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಮತ್ತೆ ಡೆಲ್ಲಿಗೆ ಶಾಸಕರ ಟೀಮ್ ಹೋಗಿರ್ತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಈ ಒಂದು ಶಾಸಕರ ಸರ್ಕಸ್ ಏನಿದೆ, ಡಿ ಕೆ ಶಿ ಬೆಂಬಲಿತ ಶಾಸಕರ ಸರ್ಕಸ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಳ ತಂತ್ರಗಾರಿಕೆಗಳೇನಿದೆ ಅದು ಸ್ವಲ್ಪ ಮಟ್ಟಿಗೆ ಹೈಕಮಾಂಡ್ ಒಂದು ರೀತಿಯಲ್ಲಿ ವೇಗವಾಗಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಅಂತಿಮ ನಿರ್ಧಾರ ಮಾಡಿಲ್ಲ, ಆದರೆ ಮಾತುಕತೆ ಪ್ರೋಸೆಸ್ ಹಂತಕ್ಕೆ ತಂದು ನಿಲ್ಲಿಸಿಬಿಡ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಇಬ್ಬರ ಅಭಿಪ್ರಾಯಗಳನ್ನು ಕೂಡ ಕೇಳಿಕೊಂಡು ಇವತ್ತೇನಾದರೂ ರಾಹುಲ್ ಗಾಂಧಿ ಅವ್ರನ್ನ ಸಂಜೆ ಭೇಟಿ ಮಾಡೋದು ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಭೇಟಿಯ ಸಂದರ್ಭದಲ್ಲಿ ಏನಾದರೂ ಈ ವಿಚಾರಗಳನ್ನ ಗಮನಕ್ಕೆ ತರೋದಾದರೆ ಖಂಡಿತವಾಗಿ ಕೂಡ ಈ ವಾರದ ಅಂತ್ಯದಲ್ಲಿ ಇಬ್ಬರೂ ಕೂಡ ಡೆಲ್ಲಿಗೆ ಮುಖಾಮುಖಿಯಾಗಿ ಕರೆಸಿ ನಮ್ಮ ತೀರ್ಮಾನ ಏನು ಅನ್ನೋದನ್ನು ಸ್ಪಷ್ಟಪಡಿಸುವಂಥ ಸಾಧ್ಯತೆ ಇದೆ. ತೀರ್ಮಾನ ಅಂದರೆ ಇದ್ದಕ್ಕಿದ್ದಂತೆ ಎಲ್ಲ ಒಂದು ಕಡೆ ಕ್ಲಿಯರ್ ಕಟ್ ಆಗಿ ಇದು ನಿಮಗೆ ಅಂತ ಹೇಳುವಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ. ಹಾಗಾಗಿ ಅವ್ರ ಮುಂದೆ 3-4 ಆಪ್ಷನ್ಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಆ ಆಪ್ಷನ್ಗಳನ್ನು ಅವ್ರ ಮುಂದೆ ಇಡ್ತಾರೆ. ಸ್ವಲ್ಪ ದಿನ ನೀವಿಬ್ಬರು ಕೂಡ ಸುಮ್ಮನಿರಿ, ನಾವು ಸರಿ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ಬೋದು. ಅದು ಸಂಸತ್ ಅಧಿವೇಶನ ಮುಗಿಬೇಕು, ನಿಮ್ಮದು ವಿಧಾನಸಭಾ ಅಧಿವೇಶನ ಮುಗೀಲಿ ಅಂತೇಳಿ, ಅಥವಾ ಎಲ್ಲೋ ಒಂದು ಕಡೆ ಒಂದು ಒಪ್ಪಂದವನ್ನು ಮಾಡಿ ಅದನ್ನು ಗೌಪ್ಯವಾಗಿ ಇಟ್ಕೊಂಡು ನಾವು ಇಂಥ ದಿನ ಆದಮೇಲೆ ಇದನ್ನು ಘೋಷಣೆ ಮಾಡ್ತೀವಿ, ಅಲ್ಲಿ ತನಕ ನೀವಿಬ್ಬರು ಕೂಡ ಸುಮ್ಮನಿರಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲ ಇದೆಲ್ಲವೂ ಕೂಡ ಮುಗೀಲಿ, ಸಂಕ್ರಾಂತಿ ಹೊಸ ವರ್ಷ ಬರಲಿ, ಹೊಸ ವರ್ಷಕ್ಕೆ ನಾವು ಏನು ಹೊಸ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅದಕ್ಕೆ ಭದ್ರಾಗಿರಬೇಕು ಅಂತ ಹೇಳಿ ಕಳಿಸ್ಬೋದು. ಹಾಗಾಗಿ ಹೈಕಮಾಂಡ್ ಮುಂದೆ ಕೂಡ 3-4 ಆಪ್ಷನ್ ಇದೆ. ಆ ಆಪ್ಷನ್ಗೆ CM ಮತ್ತು DCM ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾಕೆಂದರೆ ಕೇಳಿಸಿಕೊಳ್ಳುವಂಥ ಇದರಲ್ಲೂ ಕೂಡ ಇರಬೇಕಾಗತ್ತೆ. ಯಾಕೆಂದರೆ ಇಬ್ಬರು ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕಿ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ಣಯ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಧರ್ಮ ಸಂಕಟದಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ಸೂತ್ರ ಏನು ಅನ್ನೋದಕ್ಕೆ ಈ ತಿಂಗಳ ಅಂತ್ಯದಲ್ಲೋ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ಕಾಂಗ್ರೆಸ್ ಒಳಗಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ ಕಾದ್ ನೋಡಬೇಕು. ಅರುಣ್, ಎಸ್, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.